ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು 7ನೇ ತರಗತಿ ವಿಜ್ಞಾನ ವಿಷಯದ ಘಟಕ ಪ್ರಾಣಿಗಳಲ್ಲಿ ಪೋಷಣೆ ಎಂಬ ಪಾಠದಲ್ಲಿನ ಚಟುವಟಿಕೆ 2.3 ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ. ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದರೆ, ಆಹಾರದ ಮೇಲೆ ಉಂಟಾಗುವ ಲಾಲಾರಸದ ಪರಿಣಾಮವನ್ನು ತಿಳಿಯುವುದು. ಈ ಚಟುವಟಿಕೆಗೆ ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದರೆ, ಪ್ರಾಣಾಳಗಳು, ಅಯೋಡಿನ್ ದ್ರಾವಣ, ನೀರು, ಬೇಯಿಸಿದ ಆಹಾರ ಅಂದರೆ ನಾವಿಲ್ಲಿ ಅನ್ನವನ್ನು ತೆಗೆದುಕೊಂಡಿದ್ದೀವಿ, ಕೊನೆಯದಾಗಿ ಅನಿಕ. ಈ ಇಷ್ಟು ಸಾಮಗ್ರಿಗಳು ಈ ಚಟುವಟಿಕೆಯನ್ನು ಮಾಡಲು ನಮಗೆ ಬೇಕಾಗುತ್ತದೆ. ಚಟುವಟಿಕೆ ಮಾಡುವ ವಿಧಾನವನ್ನು ನಾವು ನೋಡೋದಾದರೆ, 2 ಗಾಜಿನ ಪ್ರಾಣಾಳಗಳನ್ನು ನಾವು ತೆಗೆದುಕೊಳ್ಳಬೇಕಾಗುತ್ತದೆ. ಅವುಗಳನ್ನು ನಾವು ಎ ಮತ್ತು ಬಿ ಎಂದು ಗುರುತಿಸಬೇಕಾಗುತ್ತದೆ. ಬಿ ಪ್ರಾಣಾಳಕ್ಕೆ 3 ರಿಂದ 5 ನಿಮಿಷ ಜಗಿಯಲ್ಪಟ್ಟ 1 ಚಮಚ ಅನ್ನವನ್ನು ಹಾಕಬೇಕಾಗುತ್ತದೆ. ನಂತರ ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಮಿಶ್ರಣ ಮಾಡಿ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ಸೇರಿಸಬೇಕಾಗುತ್ತದೆ. ತದನಂತರ ನಾವು ಈ ಪ್ರಾಣಾಳವನ್ನು ನಾವು ಅಲುಗಾಡಿಸಬೇಕಾಗುತ್ತದೆ. ಅಲುಗಾಡಿಸಿದ ನಂತರ ಬದಲಾವಣೆ ಏನಾದರೂ ಕಂಡುಬರುತ್ತದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ಪ್ರಾಣಾಳ ಬಿಗೆ ಜಗ್ಗಿಯಲ್ಪಟ್ಟ ಅನ್ನವನ್ನು ನಾವು ಇಲ್ಲಿ ಸೇರಿಸಿದ್ದೀವಿ. ತದನಂತರ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ನಾವೀಗ ಸೇರಿಸ್ತಾ ಇದ್ದೀವಿ. ಅಯೋಡಿನ್ ದ್ರಾವಣವನ್ನು ಚೆನ್ನಾಗಿ ನಾವು ಮಿಶ್ರಣವನ್ನು ಮಾಡ್ತಾ ಇದ್ದೀವಿ ಅಲುಗಾಡಿಸುವುದರ ಮೂಲಕ. ಚೆನ್ನಾಗಿ ನಾವು ಎಲ್ಲ ಭಾಗದಲ್ಲೂ ಈ ಒಂದು ಅಯೋಡಿನ್ ದ್ರಾವಣ ಸೇರುವ ಹಾಗೆ, ಮಿಶ್ರಣವಾಗುವ ಹಾಗೆ ನಾವು ಪ್ರಾಣಾಳವನ್ನು ಅಲುಗಾಡಿಸಬೇಕಾಗುತ್ತದೆ. ನಮಗೆ ಕಡು ಕಪ್ಪು ನೀಲಿ ಬಣ್ಣಕ್ಕೆ ತಿರುಗಿದರೆ ಮಾತ್ರ ಇಲ್ಲಿ ಪಿಷ್ಟದ ಉಪಸ್ಥಿತಿ ಇರುವುದು ನಮಗೆ ಕಂಡುಬರುತ್ತದೆ. ಇಲ್ಲವಾದಲ್ಲಿ ಪಿಷ್ಟದ ಉಪಸ್ಥಿತಿ ನಮಗೆ ಕಂಡು ಬರುವುದಿಲ್ಲ ಎಂದು ತಿಳಿಯುತ್ತದೆ. ಚೆನ್ನಾಗಿ ನಾವೀಗ ಮಿಶ್ರಣವನ್ನು ಮಾಡ್ತಾ ಇದ್ದೀವಿ. ಮಿಶ್ರಣವನ್ನು ಮಾಡಿದ ನಂತರ ಇಲ್ಲಿ ನಮಗೆ ಕಡು ಕಪ್ಪು ನೀಲಿ ಬಣ್ಣಕ್ಕೆ ಬಣ್ಣ ಬದಲಾಗದಲ್ಲೇ ಇರೋದು ನಮಗೆ ಕಾಣಿಸ್ತಾ ಇದೆ. ನಂತರ ನಾವು ಮತ್ತೊಂದು ಪ್ರಾಣಾಳವಾದ ಎ ಪ್ರಾಣಾಳಕ್ಕೆ 1 ಚಮಚ ಜಗಿಯದೇ ಇರದೇ ಇರುವಂತಹ ಅನ್ನವನ್ನು ನಾವು ಹಾಕಬೇಕಾಗುತ್ತದೆ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕಾಗುತ್ತದೆ. ಅದಕ್ಕೆ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ನಾವು ಸೇರಿಸಬೇಕಾಗುತ್ತದೆ. ನಂತರ ಏನಾದರೂ ಬಣ್ಣ ಬದಲಾಗುತ್ತದೆ ಎಂಬುದನ್ನು ನಾವು ಗಮನಿಸಬೇಕಾಗುತ್ತದೆ. ನೋಡೋಣ. ಪ್ರಾಣಾಳ ಹೇಗೆ ನಾವು ಇಲ್ಲಿ ಅನ್ನ ಮತ್ತು ನೀರಿನ ಮಿಶ್ರಣವನ್ನು ನಾವು ತೆಗೆದುಕೊಂಡಿದ್ದೀವಿ. ಇದರಲ್ಲಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನು ಅಂತಂದರೆ, ಇಲ್ಲಿ ನಾವು ಜಗಿಯದೇ ಇರುವಂತಹ ಅನ್ನವನ್ನು ನಾವು ತೆಗೆದುಕೊಂಡಿದ್ದೀವಿ. ಪ್ರಾಣಾಳ ಬಿನಲ್ಲಿ ನಾವು ಮೊದಲು ತೆಗೆದುಕೊಂಡಿದ್ದು 5 ರಿಂದ ಅಥವಾ 3 ನಿಮಿಷ ಜಗಿಯಲ್ಪಟ್ಟ ಅನ್ನವನ್ನು ನಾವು ತೆಗೆದುಕೊಂಡೆವು. ಇಲ್ಲಿ ನಾವು ತೆಗೆದುಕೊಂಡಿರೋದು ಜಗಿಯದೇ ಇರುವ ಆಹಾರ ಅಂದರೆ ಅಗಿಯದೇ ಇರುವ ಆಹಾರ ಪ್ರಾಣಾಳ ಎನಲ್ಲಿ ತೆಗೆದುಕೊಂಡಿದ್ದೀವಿ. ಇದಕ್ಕೆ ನಾವೀಗ ಕೆಲವು ಹನಿಗಳಷ್ಟು ಅಯೋಡಿನ್ ದ್ರಾವಣವನ್ನು ನಾವು ಸೇರಿಸ್ತಾ ಇದ್ದೀವಿ. ಸರಿಯಾಗಿ ಗಮನಿಸಬೇಕು. ಇಲ್ಲಿ ನಮಗೆ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ನಾವು ನೋಡಬೇಕಾಗುತ್ತೆ.
ಕಡು ಕಪ್ಪು ನೀಲಿ ಬಣ್ಣಕ್ಕೆ ಬದಲಾಗಿರೋದು ನಮಗೆ ಕಂಡು ಬರ್ತಾ ಇದೆ. ಇದನ್ನು ಸಹಿತ ನಾವು ಚೆನ್ನಾಗಿ ಅಲುಗಾಡಿಸಿ ಅಯೋಡಿನ್ ದ್ರಾವಣ ಎಲ್ಲ ಭಾಗಕ್ಕೂ ಸೇರುವಂತೆ ನಾವು ಅಲುಗಾಡಿಸಬೇಕಾಗುತ್ತದೆ. ಇಲ್ಲಿ ಕಡು ಕಪ್ಪು ಬಣ್ಣಕ್ಕೆ ತಿರುಗಿದೆ. ಮೊದಲು ಇದ್ದ ಪ್ರಾಣಾಳದಲ್ಲಿ ಕಡು ಕಪ್ಪು ನೀಲಿ ಬಣ್ಣ ಕಂಡು ಬರ್ತಾ ಇಲ್ಲ. ಪ್ರಾಣಾಳ ಎನಲ್ಲಿ ನಮಗೆ ಕಡು ಕಪ್ಪು ನೀಲಿ ಬಣ್ಣ ಕಾಣಿಸ್ತಾ ಇದೆ. ಎರಡು ಪ್ರಾಣಾಳವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ. ಪ್ರಾಣಾಳ ಬಿನಲ್ಲಿ ನಾವು ತೆಗೆದುಕೊಂಡಿರೋದು ಬೇಯಿಸಿದ ಮತ್ತು ಜಗಿಯಲ್ಪಟ್ಟ ಅನ್ನ. ಪ್ರಾಣಾಳ ಎನಲ್ಲಿ ತೆಗೆದುಕೊಂಡಿರೋದು ಜಗಿಯದೇ ಇರುವ ಅಂದರೆ ಅಗಿಯದೇ ಇರುವ ಅನ್ನ. ಅದರಲ್ಲಿ ನಾವು ಇವೆರಡರಲ್ಲೂ ಸಹಿತ ನಾವು ಅಯೋಡಿನ್ ದ್ರಾವಣವನ್ನು ಸೇರಿಸಿದ್ದೀವಿ, ಚೆನ್ನಾಗಿ ಮಿಶ್ರಣ ಮಾಡಿ ಅಲುಗಾಡಿಸಿದ್ದೀವಿ. ಆದರೆ ಬಣ್ಣ ಬದಲಾಗಿರೋದು ಯಾವ ಬಣ್ಣಕ್ಕೆ ಅಂತಂದರೆ ಕಡು ಕಪ್ಪು ನೀಲಿ ಬಣ್ಣಕ್ಕೆ ಸಂಪೂರ್ಣವಾಗಿ ಬದಲಾಗಿರೋದು ಯಾವ ಪ್ರಾಣಾಳದಲ್ಲಿರುವ ಪದಾರ್ಥ, ಆಹಾರ ಪದಾರ್ಥ ಅಂತಂದರೆ ಅದು ಎ ಪ್ರಾಣಾಳದಲ್ಲಿರುವ ಆಹಾರ ಪದಾರ್ಥ. ಬಿನಲ್ಲಿರೋದು ಕಡು ಕಪ್ಪು ನೀಲಿ ಬಣ್ಣಕ್ಕೆ ಬದಲಾಗಿಲ್ಲ. ಚಿತ್ರ 2.4 ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಪ್ರಾಣಾಳಗಳಲ್ಲಿ ಬಣ್ಣ ಬದಲಾವಣೆ ಆಗಿರುವುದು ಏಕೆ ಎಂದು ನಾವು ಹೇಳಬೇಕಾಗುತ್ತೆ. ಚಿತ್ರ 2.4 ಇದು. ಇಲ್ಲಿ ಪ್ರಾಣಾಳ ಎ ಮತ್ತು ಇಲ್ಲಿ ಪ್ರಾಣಾಳ ಬಿ. ಇಲ್ಲಿ ನಮಗೆ ಎರಡರಲ್ಲೂ ಸಹಿತ ಅನ್ನವನ್ನು ತೆಗೆದುಕೊಂಡು, ಆದರೆ ಪ್ರಾಣಾಳ ಎನಲ್ಲಿ ಜಗಿಯದೇ ಇರುವ ಅನ್ನ, ಇಲ್ಲಿ ಜಗಿಯಲ್ಪಟ್ಟ ಅನ್ನ. ಇಲ್ಲಿ ಬಣ್ಣ ಬದಲಾವಣೆ ಆಗಿಲ್ಲ, ಆದರೆ ಪ್ರಾಣಾಳ ಎನಲ್ಲಿ ಕಡು ಕಪ್ಪು ನೀಲಿ ಬಣ್ಣಕ್ಕೆ ಬದಲಾವಣೆ ಆಗಿದೆ. ಇದಕ್ಕೆ ಕಾರಣ ನಾವು ನೋಡೋದಾದರೆ ಪ್ರಾಣಾಳ ಎನಲ್ಲಿರುವ ಅನ್ನದ ಬಣ್ಣ ಏನಕ್ಕೆ ನಮಗೆ ಬದಲಾಯಿತು ಅಂತಂದರೆ ಅದರಲ್ಲಿ ಪಿಷ್ಟದ ಉಪಸ್ಥಿತಿ ಇರುವುದು. ಪಿಷ್ಟ ಇದ್ದರೆ ಅದು ಅಯೋಡಿನ್ನೊಂದಿಗೆ ವರ್ತಿಸಿ ನೀಲಿ ಬಣ್ಣಕ್ಕೆ, ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಪ್ರಾಣಾಳ ಬಿನಲ್ಲಿ ನಮಗೆ ಜಗಿಯಲ್ಪಟ್ಟ ಅನ್ನವನ್ನು ನಾವು ತೆಗೆದುಕೊಂಡಿದ್ದೆವು. ಇದು ನೀಲಿ ಬಣ್ಣಕ್ಕೆ ತಿರುಗಲಿಲ್ಲ. ಕಾರಣ ಲಾಲಾರಸವು ಪಿಷ್ಟವನ್ನು ಜೀರ್ಣಿಸಿರುತ್ತದೆ. ಅಂದರೆ ನಾವು ಜಗಿಯುವ ಸಂದರ್ಭದಲ್ಲಿ ನಮಗೆ ಲಾಲಾರಸ ನಮಗೆ ಬಾಯಿಯಿಂದ ನಮಗೆ ಉತ್ಪತ್ತಿಯಾಗುತ್ತದೆ. ಆ ರಸದಲ್ಲಿ ನಮಗೆ ಆ ರಸ ಈ ಪಿಷ್ಟವನ್ನು ಜೀರ್ಣಿಸಿರುತ್ತೆ. ಹಾಗಾಗಿ ಪಿಷ್ಟ ಉಪಸ್ಥಿತಿ ಇರುವುದಿಲ್ಲದ ಕಾರಣ ಅದು ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗುವುದಿಲ್ಲ. ಇದರಿಂದ ನಮಗೆ ಗೊತ್ತಾಗಬೇಕಾದ ಅಂಶ ಏನು ಅಂತಂದರೆ ಜಗಿಯಲ್ಪಟ್ಟ ಆಹಾರದಲ್ಲಿ ಲಾಲಾರಸ ಇರುತ್ತದೆ. ಈ ಲಾಲಾರಸ ಪಿಷ್ಟವನ್ನು ಜೀರ್ಣಿಸಿರುತ್ತದೆ. ಹಾಗಾಗಿ ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗುವುದಿಲ್ಲ. ಪ್ರಾಣಾಳ ಎದಲ್ಲಿ ಯಾವುದೇ ರೀತಿಯಾಗಿ ನಾವು ಜಗದಿರೋದಿಲ್ಲ, ಅಂದರೆ ಲಾಲಾರಸದ ಉಪಸ್ಥಿತಿ ಇರುವುದಿಲ್ಲ. ಹಾಗಾಗಿ ಪಿಷ್ಟ ಹಾಗೇ ಇರುತ್ತದೆ. ಆದ ಕಾರಣ ಅದು ಕಡುಕಪ್ಪು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಆತ್ಮೀಯರೇ, ಇದುವರೆಗೂ ನಿಮ್ಮೊಂದಿಗೆ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಮೋಹನ್ ಬಾಬು BS, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರಾಥಮಿಕ ಶಾಲೆ ನಾಗಬೇನಾಳ, ಮುದ್ದೇಬಿಹಾಳ ತಾಲೂಕು, ವಿಜಯಪುರ ಜಿಲ್ಲೆ. ಧನ್ಯವಾದಗಳು.